26 ಪ್ರಥಮ ದರ್ಜೆ ಕಾಲೇಜು ಯಾವ್ದಾದ್ರು ಜಿಲ್ಲೆಯಲ್ಲಿದ್ದರೆ ಅದು ಹಾಸನ ಜಿಲ್ಲೆ ಸರ್ಕಾರಿ ಕಾಲೇಜು. 4 ಮಹಿಳಾ ಕಾಲೇಜು ಇದೆ. 4 ಮಹಿಳಾ ಕಾಲೇಜು, 26 ಕಾಲೇಜು ಟೋಟಲ್. 22 ನಮ್ಮ ಪುರುಷರ ಕಾಲೇಜು ಕೋ ಎಜುಕೇಶನ್. 7 ತಾಲೂಕಿಂದ 7 ವಿಧಾನಸಭಾ ಕ್ಷೇತ್ರದಿಂದ 26 ಕಾಲೇಜಿಂದ ಕುಮಾರಸ್ವಾಮಿ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ. ಸುಮಾರು ಕುಮಾರಸ್ವಾಮಿ ಬರೋವರೆಗೆ ಸುಮಾರು ಒಂದು 48 ತಾಲೂಕು ಕೇಂದ್ರದಲ್ಲಿ ಕಾಲೇಜೇ ಇರಲಿಲ್ಲ, ಫಸ್ಟ್ ಏಡ್ ಕಾಲೇಜೇ. ಒಂದು 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇರಲಿಲ್ಲ. ಕಾಲೇಜ್ ಪ್ರಾರಂಭ ಆಗಿ 1.5 ತಿಂಗಳಾಯ್ತು. ಇವತ್ತವರೆಗೆ ಲೆಕ್ಚರರ್ಸ್ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ. ಪಾರ್ಟ್ ಟೈಮ್ ಲೆಕ್ಚರರ್ಸ್ ಟ್ರಾನ್ಸ್ಫರ್ ಯಾರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಪಾರ್ಟ್ ಟೈಮ್ ಲೆಕ್ಚರರ್ ಅಪಾಯಿಂಟ್ ಮಾಡೋಕ್ಕೇನು? ಆ ಮಕ್ಕಳು 1.5 ತಿಂಗಳಿಂದ ಬೀದಿ ಪಾಲಾಗ್ಯವಲ್ಲ. ಹಳ್ಳಿ ಮಕ್ಕಳು ಓದೋದು, ಯಾರು ದೊಡ್ಡವ್ರ ಮಕ್ಕಳು ಅಂತಾರ. ಒಂದು ಪ್ರಥಮ ದರ್ಜೆ ಕಾಲೇಜ್ ಅಂದಮೇಲೆ ಅದೇನು ಮಾಡ್ತಾರೆ, ಆಗ ಇಲ್ಲಿ ಟೀಚರ್ಸ್ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಖಾಸಗಿ ಶಾಲೆಗೆ. ಆಗೇನಾಗುತ್ತೆ, ಈ ಸರ್ಕಾರಿ ಕಾಲೇಜ್ ಮುಚ್ಚಾಕ್ ಹೋಗ್ತಾರೆ. ಬರಲಿಲ್ಲ, ಇಲ್ಲಿ ಅಡ್ಮಿಷನ್ ಇಲ್ಲ ಅಂತ ಮುಚ್ತಾರೆ. ಏನು ಸರ್ಕಾರಿ ಕಾಲೇಜ್ಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು, ಆ ಪ್ರಿನ್ಸಿಪಾಲ್ಗಳು ಕಸ ಗುಡಿಸ್ತವ್ರೆ. ನಾನಿವತ್ತು ಮೀಟಿಂಗ್ ಮಾಡಿದೆ ಹೊಳೆನರಸೀಪುರದಲ್ಲಿ. ಕಮಿಷನರ್ಗೂ ಮಾತಾಡಿದೆ. ಪಾಪ ಜಗದೀಶ್ ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ ಏನಾದ್ರು ಮಾಡ್ಕೊಡ್ತೀನಿ ಅಂತ ಹೇಳೋದು. ಓಲಿ ಕಸ ಗುಡ್ಸಕ್ಕಾರು ಒಂದು 3 ಜನ ಬಿಡಬೇಕ್ರೆ. ಆ ಪ್ರಿನ್ಸಿಪಾಲ್ಗಳು ಅವ್ರು M.Com ಮಾಡಿ ಇದು ಮಾಡಿ ಅವ್ರು ಕಸ ಗುಡ್ಸೋ ಪರಿಸ್ಥಿತಿ, ಲೆಕ್ಚರರ್ಗಳು ಕಸ ಗುಡ್ಸೋ ಪರಿಸ್ಥಿತಿ ಇಟ್ಟವರಲ್ಲಿ ಸರ್ಕಾರ. ಏನು ಈ ಸರ್ಕಾರಕ್ಕಾಗಿರೋದು ಕಾಯಿಲೆ? ಪಾರ್ಟ್ ಟೈಮ್ ಲೆಕ್ಚರರ್ಸ್ 1.5 ತಿಂಗಳಿಂದ ಇಲ್ಲ ಅಂದ್ರೆ, ಇಲ್ಲಿ ಲೆಕ್ಚರರ್ಸ್ ಇಲ್ಲ ಅಂದ ತಕ್ಷಣ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾರೆ. ಅವು ದುಡ್ಡು ಪಟ್ಟು ಕೊಟ್ಟು ಇದನ್ನ ಕೂಡಲೇ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಆರು ಹಾಕಿ, ಪರ್ಮನೆಂಟ್ ಲೆಕ್ಚರರ್ಸ್ ಆರು ಹಾಕಿ. ಪೂರ್ಣ ನಾನು ಹೇಳೋದು ನಮ್ಮ ಹೈಯರ್ ಎಜುಕೇಶನ್ ಶಿಕ್ಷಣ ಮಂತ್ರಿಗಳು ಅವರಿಗೆ ಮನವಿ ಮಾಡ್ತೀನಿ, ದಯಮಾಡಿ ಬಡವರ ಬಗ್ಗೆ ಚಿಂತೆ ಮಾಡಿ. ಬಾಕಿದೇನೇನು ಏನ್ರಿ 1.5 ತಿಂಗಳಾದ್ರೂ ಒಂದು ಸರ್ಕಾರಿ ಇಡೀ ರಾಜ್ಯದಲ್ಲೇ, ನಾನು ಹೇಳೋದು ನನಗೆ ನನ್ನ ಜಿಲ್ಲೆಗೆ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ ಮಾಡಿ. ನಾನು ಒಂದು 25 ವರ್ಷ MLA ಕೆಲಸ ಮಾಡಿದ್ದೀನಿ. ಈ ಮಟ್ಟಕ್ಕೆ ಹೋದ್ರೆ ಏನಿದು? ಏನಾದ್ರು ಸರ್ಕಾರ ಐತಾ? ಬಡವರ ಮಕ್ಕಳಿಗೆ PU ಕಾಲೇಜ್ ಲೆಕ್ಚರರ್ಸ್ ಇಲ್ಲ, ಬಿಲ್ಡಿಂಗ್ ಇಲ್ಲ. ಕೆಲವು ಕಡೆ ಪ್ರೈಮರಿ ಸ್ಕೂಲ್ ಬಾಗಿಲು ಮುಚ್ಚೋ ಪರಿಸ್ಥಿತಿ ಬಂದವೆ. ಟೋಟಲಿ ಯಾರ್ಯಾರೋ ಪುಣ್ಯಾತೊಬ್ರು ಹಿಂದೆ ಯಾರು ದೊಡ್ಡವ್ರ ಮನೆ ತಕ್ಕ ಹೋಗಿ ಕೈಕಾಲು ಕಟ್ಟಿ ಮಾಧ್ಯಮಿಕ ಶಾಲೆ, ಪ್ರಾಥಮಿಕ ಶಾಲೆ, ಹೈಸ್ಕೂಲು ಎಲ್ಲ ತಂದವ್ರು ಕಾಲೇಜಲ್ಲಿ. ಅದನ್ನು ಉಳಿಸಿ, ಅದವ್ರು ಉಳ್ಸಕ್ಕಾಗಲ್ಲ. ನಮ್ಗೆ ಯಾವುದೋ ಗ್ಯಾರಂಟಿಗೋಸ್ಕರ ನಾವು ಉಳ್ಸಕ್ಕಾಗಲ್ಲ. ದಯಮಾಡಿ ಹೋಗಿ ಖಾಸಗಿ ಶಾಲೆ ಸೇರ್ಕೊಳ್ಳಿ ಅಂತ ಹೇಳ್ಬಿಡಿ. ಅವ್ರ ಜೊತೆಗೆ ಏನಾದ್ರು ಖಾಸಗಿ ಶಾಲೆ ಜೊತೆ ಅಡ್ಮಿಷನ್ ಆಗಲಿ ಅಂತ ಕಾಯ್ತವ್ರ? ಫಸ್ಟ್ ಖಾಸಗಿ ಶಾಲೆ ಅಡ್ಮಿಷನ್ ಮಾಡಿ, ಆಮೇಲೆ ಇದು ಗೌರ್ಮೆಂಟ್ ಕಾಲೇಜ್ಗೆ ನಿಧಾನಕ್ಕೆ ಫಿಲಪ್ ಮಾಡೋಣ. ಫಸ್ಟ್ ಏನಾದ್ರು ಈ ಸರ್ಕಾರ ಅವ್ರ ಜೊತೆ ಈಲ್ಡ್ ಆಗಿದೆಯಾ?